ಆದ್ರೆ ನನಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ಯಾ? ನಾನು ಏನ್ ತಪ್ಪು ಮಾಡಿದ್ದೆ? ಏನ್ ದ್ರೋಹ ಮಾಡಿದ್ದೆ? ಒಬ್ರಿಗೆ ಒಳ್ಳೇದ್ ಮಾಡು, ನೀನ್ ಒಳ್ಳೇದ್ ಮಾಡಿದ್ರೆ ದೇವ್ರು ಒಂದಲ್ಲ ಒಂದಿನ ನಿನಗೆ ಒಳ್ಳೇದ್ ಮಾಡ್ತಾನೆ ಅಂತ ಅಮ್ಮ ಹೇಳ್ಕೊಟ್ಟಿದ್ಲು. ಆದ್ರೆ ಈಗ ಅದೆಲ್ಲ ಸುಳ್ಳು ಅನ್ನಿಸ್ತಿದೆ. ನೀನ್ ಬರಲ್ಲ, ನೀನ್ ಯಾವತ್ತೂ ಬರಲ್ಲ, ನೀನ್ ಬರೀ ಕಲ್ಲು. ಇದು ಕೊನೆ ಅನ್ನೋದೇ ಅಲ್ವಾ? ಇವತ್ತೇ ನನಗೆ ಉತ್ತರ ಬೇಕು. ನೀನ್ ಇವತ್ತೇ ಬಂದು ನನಗೆ ಉತ್ತರ ಕೊಡು. ನನ್ಗೆ ನನ್ ಸ್ವಾತಿ ಬೇಕು. ಅವಳು ನನ್ನ ಹತ್ರ ವಾಪಸ್ ಬರ್ಬೇಕು. ನೀನೇನಾದ್ರೂ ಅವಳನ್ನ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ನಿನ್ ಮುಂದೆ ಪ್ರಾಣ ಬಿಡ್ತೀನಿ. ನನಗೆ ನನ್ ಸ್ವಾತಿ ಬೇಕು. ನನಗೆ ನನ್ ಸ್ವಾತಿ ಬೇಕು. ಸ್ವಾತಿ ಬೇಕು. ಸ್ವಾತಿ ಬೇಕು. ಸ್ವಾತಿ, 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 ಸ್ವಾತಿ. ಸ್ವಾತಿ, ನನಗೆ ನನ್ನ ಸ್ವಾತಿ ಬೇಕು. ನೀನಿನ್ನೂ ಕಲ್ಲಾಗ ಇದೆಯಾ? ನನ್ನ ಪ್ರಾಣ ತಾನೇ ಬೇಕು. ನನಗೆ ನನ್ನ ಸ್ವಾತಿ ಬೇಕು. ನನ್ನ ಸ್ವಾತಿ ಬರೋವರೆಗೂ ನಾನು ಇಲ್ಲಿಂದ ಎಲ್ಗೂ ಹೋಗಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅಣ್ಣ ಯಾವ್ದ ತಾಯಿ ನೀನ್ ಕಾದ್ ನೋಡು, ನಿನ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಲ್ಲ, ಇದೇನಾ ಒಳ್ಳೇದು? ಇದನ್ನ ನೋಡೋಕೋಸ್ಕರ ನನ್ನ ಇನ್ನ ಹೀಗೆ ಅಲ್ಲಾಡಕ್ ಬಿಟ್ಟಿದೀಯ. ಬೇಡಮ್ಮ, ಬೆಳ್ಳಿ ಸೋತು ಸಾಯೋ ಸ್ಥಿತಿಲಿದ್ದಾಳೆ. ಕಾಪಾಡು, ನೀನಿದೀಯಾ ಅನ್ನೋದನ್ನ ನಿರೂಪಿಸಿ ತೋರ್ಸು. ಇಲ್ಲ ನನಗ್ ಶಕ್ತಿ ಆದ್ರೂ ಕೊಡು. ಸ್ವಾತಿನ ಬೆಳ್ಳಿನ ಹೇಗಾದ್ರೂ ಮಾಡಿ ಕಾಪಾಡು.
ಹೇಳಕರ್ಯಾ. ಓ ಇವನು ಬೇರೆ ಪ್ರಜ್ಞೆ ತಪ್ಪೋಗಿದೆ. ಏನು ಮಾಡೋದು? ಗಾಡಿ ನಾನೇ ಓಡಿಸ್ಕೊಂಡು ಹೋಗ್ಲಾ ಹೆಂಗೆ? ಅಮ್ಮ ಏ ಬೆಳ್ಳಿ, ಸ್ವಾತಿ ಇಲ್ಲಿರೋದು ನನಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಏನು ಹಾಗೆ ನೋಡ್ತಿದ್ಯಾ? ಸ್ವಾತಿನ ಕಾಪಾಡಕ್ ಬಂದ್ಯಾ? ಕರ್ಕೊಂಡು ಹೋಗ್ಬಿಡ್ತೀಯ ಅವಳನ್ನ? ಆಗುತ್ತಾ ನಿನ್ನ ಕೈಲಿ? ನೀನ ಗುರಾಯಿಸ್ಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ? ಸಾಧ್ಯನೇ ಇಲ್ಲ. ಸ್ವಾತಿನೂ ನಿನ್ನ ಇಬ್ಬರನ್ನು ಇಲ್ಲೇ ಊತಾಕ್ಬಿಡ್ತೀನಿ. ಆ ದೇವ್ರ ಹತ್ರ ಕೇಳ್ಕೊ. ಯಾಕಂದ್ರೆ ನೀನು ಇಲ್ಲೇ ಸತ್ತೋಗ್ತೀಯ. ಇಷ್ಟೊಂದು ಶಕ್ತಿ ಹೇಗೆ ಬಂತು ನಿಂಗೆ? ಕಾಲ್ ಬಿಡಿ. ಬಿಡ್ತೀಯೋ ಇಲ್ವೋ? ಬೆಳೆಯ ಕಿಲ್ಮನ್ಗೌಡೆ. ಬೆಳ್ಳಿ ಯಾಕಮ್ಮ ಇಲ್ಲಿ ಬಂದು ಮಲಗಿದ್ಯಾ? ಸ್ವಾತಿ 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 ಅಕ್ಕ, ಸ್ವಾತಿನ ಎಲ್ಲಾದ್ರೂ ನೋಡಿದ್ರ? ಸ್ವಾತಿ ಸ್ವಾತಿ ಚಿಕ್ಕಿ ಸ್ವಾತಿ ಸ್ವಾತಿ
ಮತ್ತೆ ಸಿಕ್ಬಿಟ್ಟೆ ಪುಟ್ಟ. ಎತ್ ಮಗಳಾದ್ರೂ ಇಷ್ಟು ಪ್ರೀತಿ ನೋಡ್ಕೊತಿರ್ಲಿಲ್ಲ ಬಿಡು. ನಿನ್ನ ನೋಡಿ ನನ್ನ ಕಣ್ಣು ತುಂಬೋಯ್ತು. ಹೌದು, ನಿನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಗೊತ್ತಿಲ್ಲ ಚಿಕ್ಕಿ. ಬಲೂನ್ ತಗೊಳಕ್ ಹೋದಾದ್ಮೇಲೆ ಏನಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಕಣ್ಬಿಟ್ಟು ನೋಡಿದ್ರೆ ದೇವಸ್ಥಾನದೊಳಗೆ ಮಲಗಿದ್ದೆ. ಬೆಳ್ಳಿ, ನೀನು ಸ್ವಾತಿ ಇಲ್ಲಿರೋ ವಿಚಾರ ಪೂಜಾರು ತಿಳಿಸಿದ್ರು, ಅದಕ್ಕೆ ಬಂದ್ವಮ್ಮ. ತಾಯಿ ಮಗಳು ಒಂದಾದ್ರಲ್ಲ ಸಾಕು. ಆ ದೇವ್ರಿಗೆ ಕೋಟಿ ದೀಪ ಹಚ್ಚಿದ್ರು ಸಾಲದು. ಒಂದ್ ವೇಳೆ ಕಿಡ್ನಾಪ್ ಮಾಡಿದವ್ರೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿರ್ಬೋದಾ ಗೌಡ್ರೆ? ಕೆಟ್ಟವರು ಯಾವತ್ತೂ ಇಂಥ ಒಳ್ಳೆ ಕೆಲಸ ಮಾಡಲ್ಲಮ್ಮ. ಆ ತಾಯಿನೇ ಯಾವುದೋ ರೂಪದಲ್ಲಿ ಬಂದು ಸ್ವಾತಿನ ಇಲ್ಲಿ ಬಿಟ್ಟು ಹೋಗಿರ್ಬೋದು. ನಿಮ್ ಕಲ್ಪನೆ ತುಂಬಾ ಚೆನ್ನಾಗಿದೆ ಗೌಡ್ರೆ. ಸ್ವಾತಿನ ಬೆಳ್ಳಿ ನೋಡ್ಕೋತಿದ್ಲಂತೆ. ಇದ್ಕಿದ್ದಾಗೆ ಸ್ವಾತಿ ಕಾಣೆ ಆಗ್ತಾಳಂತೆ. ಯಾರು ಕರ್ಕೊಂಡು ಹೋದ್ರು, ಎಲ್ಲಿ ಕರ್ಕೊಂಡು ಹೋದ್ರು ಒಂದು ಗೊತ್ತಿಲ್ಲ. ಆಮೇಲೆ ನಾವು ಇಡೀ ಊರು ಹುಡುಕ್ತಿವಂತೆ, ಆದ್ರೆ ಸ್ವಾತಿ ಎಲ್ಲೂ ಸಿಗಲ್ಲ. ಮೋಸ್ಟ್ಲಿ ಸ್ವಾತಿನ ಯಾವ್ದೋ ಕಾಗೆ ಹೊತ್ಕೊಂಡು ಹೋಗಿತ್ತೋ ಏನೋ. ಆಮೇಲೆ ನಾವು ಮೂಲೆ ಮೂಲೆ ಹುಡುಕಿ ಸಿಗದೆ ಇದ್ಮೇಲೆ ದೇವರು ಬೇರೆ ಒಂದು ರೂಪದಲ್ಲಿ ಬಂದು ಸ್ವಾತಿನ ಇಲ್ಲಿ ಬಿಟ್ಟು ಹೋಗುತ್ತಂತೆ. ಯಾರಾದ್ರೂ ನಂಬೋ ಮಾತಾ ಇದು? ಮಕ್ಕಳು ಊಟ ಮಾಡದೇ ಇದ್ದಾಗ ಹೇಳೋ ಕತೆ ತರ ಇದೆ. ಕತೆ ಕೇಳಕ್ 4 ಜನ, ಅದು ನಂಬಕ್ ಸುಮಾರು ಜನ. ಬೆಳ್ಳಿ, ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನೀನ್ ಇಷ್ಟೆಲ್ಲ ನಾಟಕ ಆಡಿ ಯಾರು ನಂಬ್ಸೋಕ್ ಪ್ರಯತ್ನ ಪಡ್ತಿದ್ಯಾ? ನೀವೇನಾದ್ರೂ ಹೇಳ್ಕೊಳ್ಳಿ, ಮಗು ಸಿಕ್ಕಿದ್ ನಿಮಗೆ ಸಂತೋಷ ಆಗ್ಲಿಲ್ವಾ? ನನಗೆ ಸ್ವಾತಿ ಸಿಕ್ಕಿರೋದು ತುಂಬಾ ಸಂತೋಷ ಗೌಡ್ರೆ. ಆದ್ರೆ ಬೆಳ್ಳಿ ಏನ್ ನಿರೂಪಿಸಕ್ ಹೋಗ್ತಿದ್ದಾಳೆ ಅಂತ ನನಗೆ ಒಂಚೂರು ಅರ್ಥ ಆಗ್ತಿಲ್ಲ. ಮೊದ್ಲೊಂದು ಸ್ವಾತಿನ ನಾನ್ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳಿದ್ಲು. ಆಮೇಲೆ ಪ್ರತಾಪ್ ಮನೆಯವ್ರ ಮೇಲೆ ಆರೋಪ ಹೊರಿಸಿದ್ಲು. ಒಟ್ನಲ್ಲಿ ಇವಳು ಜೀವನ ಪೂರ್ತಿ ಸುಳ್ಳು ಹೇಳದೆ ಆಗೋಗಿದೆ. ಊರ್ಗೂರೇ ಹುಡುಕಿದ್ರು ಎಲ್ಲೂ ಸಿಗದೆ ಇರೋ ಮಗು ದೇವ್ರ ಕಾಲಡಿ ಸಿಕ್ಕಿದೆ ಅಂದ್ರೆ ದೇವ್ರ ಆಶೀರ್ವಾದನೇ ಇರಬೇಕು. ದೈವ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಊರಿನ ಜನ ನಂಬೇಕು ಅಂತ ತಾನೇ ಸ್ವಾತಿನ ಬಚ್ಚಿಟ್ಟು ಆಮೇಲೆ ಬಂದು ಸ್ವಾತಿ ಸಿಕ್ಕಿದಾಳೆ ಅಂತ ಸೀನ್ ಕ್ರಿಯೇಟ್ ಮಾಡಿ ನಿಮ್ಮನ್ನೆಲ್ಲ ನಂಬಿಸ್ತಿದ್ದಾಳೆ. ನೀವು ದಡ್ರ ತರ ನಂಬ್ತಿದ್ದೀರಾ. ತನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ಎಷ್ಟು ಕೀಳ್ ಮಟ್ಟಕ್ಕೆ ಇಳ್ದಿದ್ದಾಳೆ. ನೀವ್ ಇವಳನ್ನ ದೇವ್ರ ಮಗಳು ಅಂತ ಕೊಂಡಾಡ್ತಿದ್ದೀರಲ್ಲ, ತಪ್ಪಲ್ವಾ ಇದು? ನಾನ್ ಸ್ವಾತಿನ ಬಚ್ಚಿಡ್ತೀನ? ಯಾವತ್ತಾದ್ರೂ ತಾಯಿ ತನ್ನ ಮಗುನ ಕಷ್ಟಕ್ಕೆ ತಳ್ತಾಳ? ನನಗೆ ಸ್ವಾತಿಗಿಂತ ದೊಡ್ಡದ್ ಬೇರೆ ಇನ್ನೇನು ಇಲ್ಲ ಅಕ್ಕ. ಅಂದ್ಮೇಲೆ ನಾನೇನಕ್ಕೆ ಅವಳನ್ನ ಕಿಡ್ನಾಪ್ ಮಾಡ್ಲಿ? ನಿನ್ ನಾಟಕ ನಂಬೋಕೆ ಊರಿನ ಜನ ತರ ನಾನ್ ದಡ್ಡಿ ಅಲ್ಲ. ಸಾಕ್ಷಿ ಆಧಾರ ಇಲ್ಲದೆ ನಾನು ಏನು ಮಾತಾಡೋಕ್ಕಾಗಲ್ಲ. ಪರವಾಗಿಲ್ಲ, ಮುಂದೆ ಒಂದಿನ ಸರಿಯಾದ ಸಾಕ್ಷಿ ಆಧಾರ ತರ್ತೀನಿ. ತಂದು ನಿನ್ ಮುಖವಾಡ ಕಳ್ಚೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ. ಏನಾಯ್ತು? ಊರಾಚೆ ಯಾರ ನೇನ ಕೇಳಿದ್ರೆ? ಹೌದಾ? ಅಯ್ಯಯ್ಯೋ, ಬಂದ್ರೋ? ಅಯ್ಯೋ, ಅಯ್ಯೋ ದೇವರೇ, ನನ್ನ ತಮ್ಮನ್ ಕಿತ್ಕೊಂಡ್ಬಿಟ್ಟಿಯಲ್ಲಪ್ಪ. ಪ್ರಸನ್ನ ಅಲ್ವಾ ಇವನು? ಆತ್ಮಹತ್ಯೆ ಮಾಡ್ಕೊಳ್ಳೋದಂತದ್ದು ಏನಾಗಿತ್ತು ನಿಮಗೆ? ಇಲ್ಲ, ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ, ಅವನ್ ಯಾರೋ ಕೊಲೆ ಮಾಡಿದ್ದಾರೆ. ನಮ್ ನ್ಯಾಯ ಸಿಗ್ಬೇಕು ನೋಡ್ರೆ. ನಮ್ ತಮ್ಮ ಕೊಲೆ ಮಾಡಿದವ್ರು ಶಿಕ್ಷೆ ಕೊಡಿಸ್ತೀನಿ.
ಇರಾ. ಇದೆಲ್ಲ ಏನು ನಡೀತಿದೆ ನನಗಂತೂ ಅರ್ಥ ಆಗ್ತಿಲ್ಲ. ಸ್ವಾತಿನ ಕರ್ಕೊಂಡು ಊರೇ ಬಿಟ್ಟು ಹೋಗು ಅಂತ ನಾವು ಹೇಳಿದ್ರೆ ಇಲ್ಲಿ ನೋಡಿದ್ರೆ ಇನ್ನು ಸಾವಾಗಿದೆ. ಹೇಗೆ ನಡೀತು ಅಂತೆಲ್ಲ ಪ್ರಶ್ನೆಗಳೇ ಇದೆ ಹೊರತು ಉತ್ತರಗಳು ಯಾವುದೂ ಸಿಗ್ತಾ ಇಲ್ಲ. ನನಗೆ ಯಾಕೋ ಇದು ಚಿತ್ರನ ಕೆಲಸನೇ ಅನ್ನಿಸ್ತಾ ಇದೆ. ಅವಳಿಗೆ ಬರೀ ಅಮಾವಾಸ್ಯೆ ದಿನ ಅಷ್ಟೇ ಶಕ್ತಿ ಬರೋದಂತ ಸ್ವಾಮಿಗಳೇ ಹೇಳಿದ್ದಾರೆ. ಇನ್ನೂ ಅಮಾವಾಸ್ಯೆ ಬರೋಕ್ಕೆ ತುಂಬ ದಿನ ಇದೆ. ನನಗೆ ಯಾಕೋ ಇದು ಚಿತ್ರನ ಕೆಲಸ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಿದೆ. ಚಿತ್ರ ಅಲ್ಲ ಅಂದಮೇಲೆ ಬೇರೆ ಯಾರು ಇವನನ್ನು ಸಾಯಿಸೋಕ್ಕೆ ಸಾಧ್ಯ? ಸ್ವಾತಿನ ಇವನಿಂದ ಬಿಡಿಸ್ಕೊಂಬರೋ ಶಕ್ತಿ ಇನ್ಯಾರಿಗಿತ್ತು ಮಾಯಾ? ಎಲ್ಲ ತುಂಬ ಕನ್ಫ್ಯೂಸ್ ಆಗ್ತಿದೆ. ಈ ವಿಷಯನ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅದಕ್ಕೆ. ದೇವ್ರು ವಿರುದ್ಧ ಹೋದ್ರೆ ಸುಮ್ಮನೆ ಬಿಟ್ಬಿಡ್ತಾನ? ನಮ್ಮ ಚಿತ್ರ ನಡತೆ ಬಗ್ಗೆನೇ ಅನುಮಾನ ಬಿಟ್ಬಿಟ್ರು. ಎಂತ ಗಂತಿ ಬಂತು ನೋಡು. ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಮೇಲೆ ಶಿಕ್ಷೆ ಅನ್ಭವಿಸ್ಲೇಬೇಕು ಬಿಡ್ರಕ್ಕ. ಇದು ಬೇರೆ ಯಾರೂ ಮಾಡಿಲ್ಲ. ಅವನು ತಪ್ಪು ಮಾಡಿರೋದಕ್ಕೆ ದೇವರಬ್ಬನ ಸರಿಗೆ ಶಿಕ್ಷೆ ಕೊಟ್ಟವನೆ. ನೋಡ್ರೆ, ಈ ಪ್ರತಾಪನ್ನ ಮತ್ತೆ ಅವ್ರ ಅಕ್ಕನ್ನ ಈ ಊರಿಗೆ ಕಾಲಿಡ್ತಾರೆ ನೋಡ್ಕೊಳ್ಳಿ.